ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ SSLC ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠವನ್ನು ಅಭ್ಯಾಸ ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ 2 ಅಂಕಗಳನ್ನು ಈ ಒಂದು ಪಾಠ ನಿರೀಕ್ಷೆ ಮಾಡ್ತದೆ. 1 ಮತ್ತು 1 ಅಂಕ ಅಥವಾ 2 ಅಂಕದ 1 ಪ್ರಶ್ನೆ ಅಥವಾ 2 ಅಂಕದ 1 ಪ್ರಶ್ನೆ 1 ಅಂಕದ 1 ಪ್ರಶ್ನೆ ಒಟ್ಟು 3 ಅಂಕಗಳಿಗೂ ಸಹ ಕೇಳುವ ಸಾಧ್ಯತೆ ಇದೆ. ಇದುವರೆಗೂ 2 ಅಂಕದ ಪ್ರಶ್ನೆಯನ್ನು ಹೆಚ್ಚಾಗಿ ಈ ಅಧ್ಯಾಯದಿಂದ ಕೇಳಲಾಗಿದೆ. ಹಾಗಾದರೆ ತಡ ಯಾಕೆ, ಬನ್ನಿ ಈ ಒಂದು ಪಾಠವನ್ನು ಶುರು ಮಾಡೋಣ. ಅಧ್ಯಾಯ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಈ ಒಂದು ಪಾಠವನ್ನು ಬನ್ನಿ ಅಭ್ಯಾಸ ಮಾಡೋಣ. ಹಾಗಾದರೆ ಮೊದಲನೇದಾಗಿ ನೋಡೋದಾದರೆ ಈ ಒಂದು ಪ್ರಮುಖ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಲಿಕಾಂಶಗಳು: ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದಂಥ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ನರ ರಾಜಕೀಯ ಏಳಿಗೆಯ ಹಿನ್ನೆಲೆ ಮತ್ತು ಕಾರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ, ದ್ವಿಪ್ರಭುತ್ವ ಪದ್ಧತಿ, ಬ್ರಿಟಿಷರ ಆಕ್ರಮಣ ನೀತಿ. ಈ ಪ್ರಮುಖ ಕಲಿಕಾಂಶಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತವೆ. ಹಾಗಾದರೆ ಈ ವಿಡಿಯೋದಲ್ಲಿ ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಇವರ ಕುರಿತು ಅಭ್ಯಾಸವನ್ನು ಮಾಡೋಣ. ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಯಾರ್ಯಾರು ಬಂದರು? ಮೊದಲನೇದಾಗಿ ಪೋರ್ಚುಗೀಸರು 1498ರಿಂದ 1961. ನೆಕ್ಸ್ಟ್ ಡಚ್ಚರ್ ಬರ್ತಾರೆ 1596ರಿಂದ 1792ರವರೆಗೆ. ನೆಕ್ಸ್ಟ್ ಇಂಗ್ಲೀಷರು ಬರ್ತಾರೆ 1600ರಿಂದ 1947ರವರೆಗೆ. ನೆಕ್ಸ್ಟ್ ಫ್ರೆಂಚರು 1664ರಿಂದ 1954ರವರೆಗೆ. ಹಾಗಾದರೆ ಇದುವರೆಗೂ ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ವಿದೇಶಗಳಿಂದ ಭಾರತಕ್ಕೆ ಬಂದೇ ಇಲ್ವಾ? ಬಂದಿದ್ದಾರೆ. ಸಾಕಷ್ಟು ಜನ ಅರಬ್ಬರು ಬಂದಿದ್ದಾರೆ, ಪರ್ಷಿಯನ್ನರು, ಆಮೇಲೆ ಚೀನಾದವರು, ಆಮೇಲೆ ಆರ್ಯರು ಬಂದಿದ್ದಾರೆ. ಈ ರೀತಿ ಸಾಕಷ್ಟು ಜನ ಭಾರತಕ್ಕೆ ಬೇರೆ ದೇಶದಿಂದ ಬಂದಿದ್ದಾರೆ. ಆದರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಮತ್ತು ಇನ್ನೊಬ್ಬರು ಬರ್ತಾರೆ, ಡೇನರು ಅಂತ. ನಿಮ್ಮ ಒಂದು ಪುಸ್ತಕದಲ್ಲಿ ಅವರ ವಿಷಯ ಕೊಟ್ಟಿಲ್ಲ. ಡೆನ್ಮಾರ್ಕಿಂದ ಬಂದಂಥವರು ಡೇನರು ಅಂತ. ಈ ರೀತಿ ಇವರು ಯುರೋಪ್ ಖಂಡದಿಂದ ಬಂದಿದ್ದರಿಂದ ಇವರನ್ನು ಯುರೋಪಿಯನ್ನರು ಅಂಥೇಳಿ ನಾವು ಗುರುತಿಸಿದ್ದೇವೆ. ಈ ರೀತಿ ಭಾರತಕ್ಕೆ ಬಂದಂಥ ಯುರೋಪಿಯನ್ನರಲ್ಲಿ ಮೊಟ್ಟ ಮೊದಲನೇದವರಾಗಿ ಬಂದಂಥವರು ಯಾರು ಅಂದರೆ ಪೋರ್ಚುಗೀಸರು. ಈ ಪೋರ್ಚುಗೀಸರು ಮೊದಲನೇದಾಗಿ ಬಂದವರು ಇವರೇ. ನಮ್ಮ ಭಾರತವನ್ನು ಬಿಟ್ಟು ಕೊನೆಗೆ ತೆರಳಿದವರು ಕೂಡ ಇವರೇ. ಹಾಗಾದರೆ ಈ ಒಂದು ವಿಷಯವನ್ನು ವಿವರವಾಗಿ ತಿಳಿಯುತ್ತಾ ಹೋಗೋಣ. ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಯಾಕೆ ಬಂದರು? ಭಾರತಕ್ಕೆ ಯುರೋಪಿಯನ್ನರು ಬರಲಿಕ್ಕೆ ಕಾರಣ ಏನು ಅಂತ ನೋಡಿದರೆ, ವ್ಯಾಪಾರದ ಉದ್ದೇಶಕ್ಕಾಗಿ ಭಾರತಕ್ಕೆ ಯುರೋಪಿಯನ್ನರು ಬಂದರು. ವ್ಯಾಪಾರದ ಉದ್ದೇಶ ಅಂದರೆ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಪ್ರಮುಖ ಸಾಂಬಾರು ಪದಾರ್ಥಗಳಾಗಿರ್ಬೋದು, ಆಮೇಲೆ ರೇಷ್ಮೆ, ಹತ್ತಿ, ಈ ರೀತಿ ಹಲವಾರು ಒಂದು ವಸ್ತುಗಳ ಬೇಡಿಕೆ, ಅವುಗಳಲ್ಲಿ ಪ್ರಮುಖವಾದಂಥವು ಸಾಂಬಾರು ಪದಾರ್ಥಗಳು. ಈ ಪ್ರಮುಖ ಸಾಂಬಾರು ಪದಾರ್ಥಗಳಾಗಿರ್ತಕ್ಕಂಥ ಯಾವ್ಯಾವು? ಕರಿಮೆಣಸು ಆಗಿರ್ಬೋದು, ದಾಲ್ಚಿನ್ನಿ, ಏಲಕ್ಕಿ, ಚಕ್ಕೆ, ಈ ರೀತಿ ಈ ಒಂದು ಚಿತ್ರದಲ್ಲಿ ನೋಡ್ತೀವಿ ನಾವು. ಇಂಥ ಜೀರಿಗೆ, ಮೆಣಸು, ಈ ರೀತಿ ಸಾಂಬಾರು ಪದಾರ್ಥಗಳ ಒಂದು ಅಪಾರವಾದ ಬೇಡಿಕೆ ಯುರೋಪ್ ಖಂಡದಲ್ಲಿ ಇತ್ತು. ಆ ಒಂದು ಸಾಂಬಾರು ಪದಾರ್ಥಗಳ ಒಂದು ವ್ಯಾಪಾರದ ಉದ್ದೇಶಕ್ಕಾಗಿ ನಮ್ಮ ಭಾರತಕ್ಕೆ ಯುರೋಪಿಯನ್ನರು ಬಂದರು ಅಂತಕ್ಕಂಥದ್ದು. ಎರಡನೇದಾಗಿ ಪಾಯಿಂಟ್ ನೋಡೋದಾದರೆ, ಭಾರತಕ್ಕೆ ಯುರೋಪಿಯನ್ನರು ಬರಲಿಕ್ಕೆ ಕಾರಣ ಏನಂತಂದರೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ. ಕ್ರೈಸ್ತ ಧರ್ಮವನ್ನು ಇಡೀ ಒಂದು ಪ್ರಪಂಚದಾದ್ಯಂತ ಒಂದು ಸ್ಟ್ರಾಂಗ್ ಧರ್ಮ, ಆಮೇಲೆ ಹೆಚ್ಚು ಜನ ಏನಂತಂದರೆ
ಕ್ರೈಸ್ತ ಧರ್ಮವನ್ನು ಅವಲಂಬನೆ ಆಗಬೇಕು, ಕ್ರೈಸ್ತ ಧರ್ಮವನ್ನು ಪಾಲಿಸಬೇಕು, ಕ್ರೈಸ್ತ ಧರ್ಮವನ್ನು ಅನುಸರಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಬಂದರು ಅಂತಕ್ಕಂಥದ್ದು. ಮೂರನೇ ಪಾಯಿಂಟನ್ನು ನೋಡೋದಾದರೆ, ಪೌರ್ವಾತ್ಯ ರಾಷ್ಟ್ರಗಳ ಕುರಿತು ಆ ಒಂದು ದೇಶಗಳಲ್ಲಿ ನಮ್ಮ ರಾಷ್ಟ್ರಗಳ ಬಗ್ಗೆ ಕಥೆಗಳನ್ನು ಹೇಳ್ತಾ ಇದ್ದರು. ಅಂಥ ಒಂದು ಕಥೆಗಳನ್ನು ಕೇಳಿದಂಥ ಯುರೋಪಿಯನ್ನರು ನಮ್ಮ ರಾಷ್ಟ್ರದ ಬಗ್ಗೆ ಅತ್ಯಂತ ಕುತೂಹಲಕಾರಿಯಾಗಿ ಯಾವ ರೀತಿ ಇರ್ಬೋದು ಆ ರಾಷ್ಟ್ರಗಳು ಅಂಥೇಳಿ ಆ ಒಂದು ಕುತೂಹಲ ನಮ್ಮ ಒಂದು ಈ ಭಾರತಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಈ ಮೇಲಿನ 3 ಕಾರಣಗಳಿಂದಾಗಿ ಭಾರತಕ್ಕೆ ಯುರೋಪಿಯನ್ನರು ಬಂದರು ಅಂತಕ್ಕಂಥದ್ದು. ಈ ಭಾರತ ಮತ್ತು ಯುರೋಪ್ ಖಂಡದ ನಡುವಣ ವ್ಯಾಪಾರ ಮಧ್ಯಕಾಲದಲ್ಲೂ ಕೂಡ ಮುಂದುವರೆದಿತ್ತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡ್ಕೊಂಡ್ಬಿಟ್ಟು ಯುರೋಪಿನ ದೇಶಗಳಲ್ಲಿ ಮಾರಾಟವನ್ನು ಮಾಡ್ತಾಯಿದ್ರು. ಹೀಗೆ ಭಾರತದಿಂದ ಅರಬ್ಬರು ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಯುರೋಪಿನ ಇತರ ರಾಷ್ಟ್ರಗಳಿಗೆ ಆ ಒಂದು ಮಸಾಲೆ ಪದಾರ್ಥಗಳನ್ನು ತಲುಪಿಸ್ತಾ ಇದ್ದರು. ಹೀಗಾಗಿ ಕಾನ್ಸ್ಟಂಟಿನೋಪಲ್ ನಗರವನ್ನು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಆಗೋ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಕರೆದರು. ಈ ರೀತಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದರು. ಏಕಸ್ವಾಮ್ಯತೆ ಅಂತಂದರೆ ಸೌಮ್ಯತೆ, ಅವರ ಒಂದು ಹಿಡಿತ, ಅವರ ಹಿಡಿತದಲ್ಲೇ ಸಂಪೂರ್ಣವಾದಂಥ ವ್ಯಾಪಾರದ ಅಧಿಕಾರ ಇತ್ತು. ಅದೇ ರೀತಿ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಾಲಿಯನ್ನರು ಸಂಪೂರ್ಣವಾದಂಥ ಏಕಸ್ವಾಮ್ಯತೆಯನ್ನು ಸಾಧಿಸಿದರು. ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡ್ತಾ ಇದ್ದವು. ಇಲ್ಲಿ ನೆನಪು ಇಟ್ಟುಕೊಳ್ಳುವಂಥ ವಿಚಾರ ಏನು ಅಂತಂದರೆ, ಮಕ್ಕಳೇ ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಇಲ್ಲಿ ಏನು ಅಂತಂದರೆ, ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದಂಥವ್ರು ಯಾರು? ಅರಬ್ಬರು. ಅಂದರೆ ಅರಬ್ಬರು ನಮ್ಮ ದೇಶದಿಂದ ಏನಂದರೆ ವ್ಯಾಪಾರವನ್ನು ಮಾಡ್ತಾಯಿದ್ರು. ಆ ರೀತಿ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸುವವರು ಯಾರು? ಅರಬ್ಬರು. ಅದಕ್ಕೆ ಏಷ್ಯಾ ಖಂಡದ ಸಂಪೂರ್ಣ ವ್ಯಾಪಾರದ ಹಿಡಿತ ಸಾಧಿಸಿದವರು ಯಾರು? ಅರಬ್ಬರು. ಕಾನ್ಸ್ಟಂಟಿನೋಪಲ್ ನಗರದಿಂದ ಯುರೋಪ್ ಖಂಡಕ್ಕೆ ಯುರೋಪಿನ ಇತರ ದೇಶಗಳಿಗೆ ಸಾಗಿಸುವಂಥವ್ರು ಯಾರು? ಅವರು ಇಟಾಲಿಯನ್ನರು. ಹಾಗಾಗಿ ಯುರೋಪ್ ಖಂಡದ ಸಂಪೂರ್ಣ ವ್ಯಾಪಾರದ ಏಕಸ್ವಾಮ್ಯತೆ ಯಾರ ಕೈಯಲ್ಲಿತ್ತು? ಅದು ಇಟಾಲಿಯನ್ನರ ಕೈಯಲ್ಲಿತ್ತು. ಈ ರೀತಿ ಈ ಮ್ಯಾಪ್ನಲ್ಲಿ ನೋಡ್ತೇವೆ ನಾವು. ಭಾರತವನ್ನು ತೋರಿಸಿದ್ದೇನೆ, ಅದರಲ್ಲಿ ಕಾನ್ಸ್ಟಂಟಿನೋಪಲ್ ನಗರವನ್ನು ತೋರಿಸಿದ್ದೇನೆ, ಅಲ್ಲಿ ಮುಂದೆ ಯುರೋಪ್ ಖಂಡ ಬರ್ತದೆ. ಈ ರೀತಿ ಭಾರತದಿಂದ ಕಾನ್ಸ್ಟಂಟಿನೋಪಲ್ ನಗರಕ್ಕೆ, ಕಾನ್ಸ್ಟಂಟಿನೋಪಲ್ ನಗರದಿಂದ ಯುರೋಪ್ ಖಂಡಕ್ಕೆ ಈ ಒಂದು ವ್ಯಾಪಾರ ಸಾಗ್ತಾ ಇತ್ತು. ಇಂಥ ಒಂದು ಸಮಯದಲ್ಲೇ ಇತಿಹಾಸದಲ್ಲಿ ಎಂದೂ ಮರೆಯಲಾರದಂಥ, ಇಡೀ ಪ್ರಪಂಚವೇ ನೆನಪಿಟ್ಟುಕೊಳ್ಳುವಂಥ ಒಂದು ಘಟನೆ ನಡೆದು, ಅದು ಏನಪ್ಪ ಅಂತಂದರೆ 1453ರಲ್ಲಿ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ಕೊಂಡಿಯಾಗಿರ್ತಕ್ಕಂಥ ಕಾನ್ಸ್ಟಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸ್ಕೊಳ್ತಾರೆ. ಇದರಿಂದಾಗಿ ಆ ನಗರವನ್ನು ಸಂಧಿಸುವಂತಹ ಎಲ್ಲ ವ್ಯಾಪಾರ ಮಾರ್ಗಗಳು ಯಾರ ವಶಕ್ಕೆ ಬರ್ತವೆ? ಟರ್ಕರ ಒಂದು ವಶಕ್ಕೆ ಬರ್ತವೆ. ಹೊಸದಾಗಿ ಸಿಕ್ಕಂಥ ಈ ಅವಕಾಶದಿಂದ ಟರ್ಕರು ಏನು ಮಾಡಿಬಿಡ್ತಾರೆ? ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರವಾದಂಥ ತೆರಿಗೆಗಳನ್ನು ವಿಧಿಸಲಿಕ್ಕೆ ಆರಂಭ ಮಾಡ್ತಾರೆ. ಇದರಿಂದಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಯಾಕೆ ಅಂತ ಕೇಳಿದರೆ, ಭಾರತದಿಂದ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತೆಗೆದುಕೊಂಡು ಹೋಗುವಂಥ ವಸ್ತುಗಳ ಮೇಲೂ ಟ್ಯಾಕ್ಸ್ ಬೀಳ್ತಾ ಇತ್ತು, ಅಲ್ಲಿಂದ ಯುರೋಪ್ ಖಂಡಕ್ಕೆ ತೆಗೆದುಕೊಂಡು ಹೋಗುವಂಥ ವಸ್ತುಗಳ ಮೇಲೂ ಟ್ಯಾಕ್ಸ್ ಬೀಳ್ತಾ ಇತ್ತು. ಈ ರೀತಿ ಅತಿಯಾದ ಒಂದು ಟ್ಯಾಕ್ಸ್ ಹಾಕೋದ್ರಿಂದ ಆ ವಸ್ತುಗಳ ಬೆಲೆ ದುಬಾರಿಯಾಗಿ ವರ್ತಕರಿಗೆ ಏನಂದರೆ ಲಾಸ್ ಆಗಲಿಕ್ಕೆ ಆರಂಭ ಆಯಿತು. ಇದರಿಂದಾಗಿ ಆ ಒಂದು ವ್ಯಾಪಾರದ ಮಾರ್ಗ ಏನಾಯಿತು? ಅನಿವಾರ್ಯವಾಗಿ ಮುಚ್ಚಲ್ಪಟ್ಟಿತು. ಇದೇ ವೇಳೆಗೆ ಇಟಲಿಯ ವರ್ತಕರ ಏಕಸ್ವಾಮ್ಯತೆಯನ್ನು ಮುರಿಲಿಕ್ಕೆ
ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ಮತ್ತು ಯುರೋಪಿನ ಇತರ ರಾಷ್ಟ್ರಗಳ ರಾಜರುಗಳು ಏನು ಮಾಡ್ತಾರೆ, ಸಮುದ್ರ ಮಾರ್ಗವನ್ನು ಹುಡುಕಾಡಲಿಕ್ಕೆ ಸಾಹಸಿ ನಾವಿಕರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ನೋಡಿ, ಆ ಯಾಕಂದರೆ ಇಟಲಿಯ ಒಂದು ದಿನದಿಂದ ದಿನಕ್ಕೆ ಆ ಇಟಲಿ ದೇಶ ಶ್ರೀಮಂತ ಆಗುವುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂಥ ಯುರೋಪಿನ ಇತರ ರಾಷ್ಟ್ರಗಳು ಏನು ಮಾಡ್ತವೆ, ತಾವುಗಳು ಸಹ ಇಟಲಿಯ ಒಂದು ಏಕಸ್ವಾಮ್ಯತೆಯನ್ನು ಮುರಿಬೇಕು, ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಮುರಿಬೇಕು, ತಾವು ಕೂಡ ವ್ಯಾಪಾರವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಹೊಸ ಹೊಸ ಜಲಮಾರ್ಗವನ್ನು ಹುಡುಕಾಡಲಿಕ್ಕೆ ಉತ್ಸಾಹಿ ನಾವಿಕರನ್ನು ಏನು ಮಾಡ್ತಾರೆ, ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಭಾರತಕ್ಕೆ ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂಥ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು ಇವುಗಳೆಲ್ಲ ಆಗಿನ ಒಂದು ಕಾಲಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಈ ಒಂದು ವೈಜ್ಞಾನಿಕ ಉಪಕರಣಗಳು ಸಹಾಯಕ ಆಗ್ತವೆ. ಹಾಗೆ ನೋಡಿ, ಭಾರತಕ್ಕೆ ಯಾವ ರೀತಿಯಾಗಿ ಜಲಮಾರ್ಗವನ್ನು ಕಂಡುಹಿಡಿದ್ರು ಅಂತಕ್ಕಂಥದ್ದು ಅತೀ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ಟೋರಿ ಇದು. ಲಿಸ್ಬನ್ನಿಂದ ಹೊರಟಂಥ ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮ. ಈ ವಾಸ್ಕೋ ಡ ಗಾಮ 1498ರಲ್ಲಿ ಏನು ಮಾಡ್ತಾನೆ, ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪ ಕಪ್ಪಾಡ ಎಂಬಲ್ಲಿಗೆ ಬಂದು ತಲುಪ್ತಾನೆ. ಈ ವಾಸ್ಕೋ ಡಿ ಗಾಮಕ್ಕಿಂತ ಮುಂಚಿತವಾಗಿ ಈ ಒಂದು ಸಮುದ್ರಯಾನವನ್ನು ಕಂಡುಹಿಡಿಯೋದಕ್ಕೆ, ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಬಾರ್ತಲೋಮಿಯ ಡಯಾಸ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಬಾರ್ತಲೋಮಿಯ ಡಯಾಸ್ ದಕ್ಷಿಣ ಆಫ್ರಿಕಾದ ತುತ್ತ ತುದಿವರೆಗೂ ಬರ್ತಾನೆ. ಅಲ್ಲಿ ಆಕಸ್ಮಿಕವಾಗಿ ಏನಾಗ್ಬಿಡ್ತದೆ, ಸಾಕಷ್ಟು ಜೋರಾದ ಒಂದು ಬಿರುಗಾಳಿ ಬೀಸ್ತದೆ. ಆ ಜೋರಾದ ಬಿರುಗಾಳಿಯಿಂದ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಬಂದು ಆ ಬಾರ್ತಲೋಮಿಯ ಡಯಾಸ್ ಹೆದರಿಬಿಟ್ಟು ವಾಪಸ್ ತನ್ನ ದೇಶಕ್ಕೆ ಹೋಗ್ಬಿಡ್ತಾನೆ. ಹಾಗಾಗಿ ಆ ನೆಕ್ಸ್ಟ್ ಬಂದಂಥ ವಾಸ್ಕೋ ಡಿ ಗಾಮ ಆ ಸಮುದ್ರದ ಅಲೆಗಳನ್ನು ಎದುರಿಸೋದು ಹೇಗೆ, ಯಾವ ರೀತಿಯಾಗಿ ಏನಂತಂದರೆ ಸಮರ್ಥವಾಗಿ ನಾಗಬೇಕು, ಯಾವ ರೀತಿ ನೌಕಾಯಾನವನ್ನು ಮಾಡಬೇಕು ಅಂಥೇಳಿ ಟ್ರೈನಿಂಗ್ ರೆಡಿಯಾಗೇ ಬರ್ತಾನೆ. ಯಾರು? ವಾಸ್ಕೋ ಡ ಗಾಮ. ಈ ರೀತಿ ಬಂದಂಥ ವಾಸ್ಕೋ ಡ ಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪ ಕಪ್ಪಾಡ ಎಂಬಲ್ಲಿಗೆ ಬಂದು ತಲುಪ್ತಾನೆ. ಈ ರೀತಿ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ವಾಸ್ಕೋ ಡಿ ಗಾಮ ಏನಾಗ್ತಾನೆ, ಯಶಸ್ವಿ ಆಗ್ತಾನೆ. ಈ ವಾಸ್ಕೋ ಡಿ ಗಾಮ ಲಿಸ್ಬನ್ನಿಂದ ಹೊರಟಂಥ, ಅಂದರೆ ಪೋರ್ಚುಗಲ್ ರಾಜಧಾನಿಯಾಗಿರ್ತಕ್ಕಂಥ ಲಿಸ್ಬನ್ನಿಂದ ಹೊರಟಂಥ ವಾಸ್ಕೋ ಡ ಗಾಮ ಅಟ್ಲಾಂಟಿಕ್ ಸಾಗರವನ್ನು ದಾಟಿಕೊಂಡು ಪೆಸಿಫಿಕ್ ಸಾಗರಕ್ಕೆ ಬರ್ತಾನೆ. ಅಲ್ಲಿಂದ ಹಿಂದೂ ಮಹಾಸಾಗರಕ್ಕೆ ಬರ್ತಾನೆ. ಹಿಂದೂ ಮಹಾಸಾಗರದಿಂದ ಅರಬ್ಬರ ಒಂದು ಸಹಾಯದಿಂದ ನಮ್ಮ ಒಂದು ಕೇರಳದ ಕಪ್ಪಾಡ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ಬಂದು ಇಳಿತಾನೆ. ಈ ರೀತಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಯಾರು ಕಂಡುಹಿಡಿತಾರೆ? ವಾಸ್ಕೋ ಡ ಗಾಮ ಕಂಡುಹಿಡ್ತಾನೆ. ಈ ರೀತಿ ವಾಸ್ಕೋ ಡಿ ಗಾಮ ಕಂಡುಹಿಡಿದಂಥ ಜಲಮಾರ್ಗ ಸುಮಾರು ವರ್ಷಗಳ ಕಾಲ ಈ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮಾರ್ಪಡ್ತದೆ. ಆದರೆ ಮುಂದೆ 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂತೆ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಭಾರೀ ಕಾಲುವೆಯೊಂದನ್ನು ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾರೆ. ಇದುವೇ ಸೂಯೆಜ್ ಕಾಲುವೆ ಅಂತ ಹೇಳ್ತೀವಿ. ಈ ರೀತಿ ನೋಡಿ, ಈ ಮ್ಯಾಪ್ನಲ್ಲಿ ನೋಡ್ತೇವೆ ನಾವು. ಒಂದು ಎರಡನೇ ಮ್ಯಾಪ್ನಲ್ಲಿ ಎರಡೂ ದಾರಿಗಳನ್ನು ಎರಡೂ ಮಾರ್ಗಗಳನ್ನು ತೋರಿಸಲಾಗಿದೆ. ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಕೊಂಡು ಎರಡೂ ಮ್ಯಾಪ್ಗಳನ್ನು ಇಲ್ಲಿ ಹಾಕಿದ್ದೇನೆ. ಮೊದಲನೇ ಮ್ಯಾಪ್ನಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಯಾವ ರೀತಿಯಾಗಿ ಬಂದ ಅಂತಕ್ಕಂಥ ಒಂದು ಮಾರ್ಗ. ಎರಡನೇ ಮ್ಯಾಪ್ನಲ್ಲಿ ಎರಡು ಮಾರ್ಗಗಳಿದ್ದಾವೆ. ಆ ಒಂದು ಭಾರತದಿಂದ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸುವಂತೆ ನಡುವೆ ಈಜಿಪ್ಟ್ನಲ್ಲಿ ಏನು ಮಾಡ್ತಾರೆ, ಒಂದು ಭೂಮಿಯನ್ನು ಅಗೆದುಬಿಟ್ಟು ಜಲಮಾರ್ಗವನ್ನು ನಿರ್ಮಾಣ ಮಾಡಿ, ಒಂದು ಕ್ಯಾನಲನ್ನು ನಿರ್ಮಾಣ ಮಾಡಿ ಸೂಯೆಜ್ ಕಾಲುವೆ
ನಿರ್ಮಾಣ ಮಾಡ್ತಾರೆ. ಈ ಸೂಯೆಜ್ ಕಾಲುವೆ ಮಾರ್ಗ ಏನಂತಂದರೆ ಶಾರ್ಟ್ಕಟ್ ಮಾರ್ಗವಾಗಿರ್ತದೆ. ಯಾಕಂತಂದರೆ ವಾಸ್ಕೋಡಿಗಾಮ ಕಂಡುಹಿಡಿದಂಥ ಒಂದು ದಾರಿ ಏನಾಗಿರ್ತದೆ, ದಕ್ಷಿಣ ಆಫ್ರಿಕಾದ ಒಂದು ಕೇಪ್ ಆಫ್ ಗುಡ್ ಹೋಪ್ನಿಂದ ಹಿಡ್ಕೊಂಡು ಬರಬೇಕಾಗಿರ್ತದೆ. ಆದರೆ ಈ ಒಂದು ದಾರಿ ಯಾವುದು, ಸೂಯೆಜ್ ಕಾಲುವೆ ದಾರಿ ಏನಾಗಿರ್ತದೆ, ಶಾರ್ಟ್ಕಟ್ ರೂಟಿಂದ, ನಿಮ್ಮ ಚಿತ್ರದಲ್ಲಿ ತೋರಿಸಿದ್ದೇನೆ ನಾನು 2 ಮಾರ್ಗಗಳನ್ನು. ಆ ರೀತಿ ಶಾರ್ಟ್ಕಟ್ ಮಾರ್ಗದಿಂದ ಸುಲಭವಾಗಿ ಏನಂತಂದರೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ 1869ರಿಂದ ಈ ಒಂದು ಶಾರ್ಟ್ಕಟ್ ರೂಟು ಏನಂತಂದರೆ ಎಲ್ಲರೂ ಈ ಒಂದು ಶಾರ್ಟ್ಕಟ್ ರೂಟನ್ನು ಅನುಸರಿಸ್ತಾರೆ. ನೋಡಿ, ಭಾರತಕ್ಕೆ ಜಲಮಾರ್ಗವೇನೋ ಕಂಡುಹಿಡಿದಾಯಿತು. ಆದರೆ ಪೋರ್ಚುಗೀಸರ ಯಶಸ್ವಿ ಪ್ರಯತ್ನದಿಂದ ಯುರೋಪ್ ದೇಶದಲ್ಲಿ ಹಲವಾರು ದೇಶಗಳು ಏನು ಮಾಡ್ತವೆ, ಪೋರ್ಚುಗಲ್ನ ಒಂದು ನಡೆಯ ಮೇಲೆ, ಪೋರ್ಚುಗಲ್ನ ಒಂದು ಕಾರ್ಯಚಟುವಟಿಕೆಯ ಮೇಲೆ ಕಣ್ಣಿಟ್ಟಿರ್ತವೆ. ಅವುಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ದಿನದಿಂದ ದಿನಕ್ಕೆ ಪೋರ್ಚುಗಲ್ ಶ್ರೀಮಂತ ರಾಷ್ಟ್ರ ಆಗಿರೋದನ್ನು ಗುರುತಿಸಿದಂಥ ರಾಷ್ಟ್ರಗಳು ತಾವು ಕೂಡ ಭಾರತಕ್ಕೆ ಯಾಕೆ ಬರಬಾರ್ದು ಅಂಥೇಳಿ ವಿಚಾರ ಮಾಡಿ ನಂತರ ಏನಂತಂದರೆ ಡಚ್ಚರು ಬರ್ತಾರೆ, ಇಂಗ್ಲೀಷರು ಬರ್ತಾರೆ, ಫ್ರೆಂಚರು ಬರ್ತಾರೆ. ಈ ರೀತಿ ಭಾರತಕ್ಕೆ ಒಬ್ಬರೊಬ್ಬರೇ ಆಗಿ ಯುರೋಪಿಯನ್ನರು ಬರಲಿಕ್ಕೆ ಪ್ರಾರಂಭ ಆಗ್ತಾರೆ. ಇವರಲ್ಲಿ ಮೊದಲು ಬಂದವರು ತಮಗೆಲ್ಲರಿಗೂ ತಿಳಿದಿದೆ ಪೋರ್ಚುಗೀಸರು. ಮತ್ತು ಕೊನೆಯದಾಗಿ ಭಾರತವನ್ನು ತೊರೆದಂಥವರು ಕೂಡ ಇವರೇ ಅಂತ. ವಾಸ್ಕೋಡಿಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯಿಯಾಗಿ ಬಂದಂಥವ್ರು ಯಾರು ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ 1505ರಲ್ಲಿ ಬರ್ತಾನೆ. ಈತ ಏನು ಮಾಡ್ತಾನೆ ಅಂತಂದರೆ ಪೋರ್ಚುಗಲ್ನ ಅರಸ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅವರನ್ನು ಭಾರತದಲ್ಲಿ ಪೋರ್ಚುಗೀಸ್ ಆಸ್ತಿಯನ್ನು ರಕ್ಷಣೆ ಮಾಡುವ ಒಂದು ಉದ್ದೇಶಕ್ಕಾಗಿ ಮೊಟ್ಟ ಮೊದಲನೇದ ಗವರ್ನರ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅವರನ್ನು ಭಾರತಕ್ಕೆ ಕಳಿಸಲಾಗ್ತದೆ. ಎಷ್ಟರಲ್ಲಿ? 1505ರಲ್ಲಿ. ಆಗ ಬಂದಂಥ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಏನು ಮಾಡ್ತಾನೆ, ಮಲಬಾರು ತೀರದಲ್ಲಿ ಮುಸ್ಲಿಮರ ಒಂದು ವ್ಯಾಪಾರವನ್ನು ನಾಶ ಮಾಡಿಬಿಟ್ಟು ತನ್ನ ಒಂದು ಪೋರ್ಚುಗೀಸ್ ವ್ಯಾಪಾರವನ್ನು ಬಲಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈ ನಿಟ್ಟಿನಲ್ಲಿ ಕೆಂಪು ಸಮುದ್ರದಲ್ಲಿ ಈಜಿಪ್ತಿಯನ್ನರ ಮತ್ತು ಕ್ಯಾಲಿಕಟ್ನಲ್ಲಿ ಜಾಮೋರಿನ್ ಅರಸರ ಒಂದು ವಿರೋಧವನ್ನು ಕಟ್ಕೊತಾನೆ. ಆಗ ಏನಾಗ್ತದೆ, ಒಂದು ಸಮಯದಲ್ಲಿ ನೌಕಾಯಾನ ಕೂಡ ಆಗ್ತದೆ. ನೌಕಾಯುದ್ಧ ಆಗ್ತದೆ. ನೌಕಾಯುದ್ಧದಲ್ಲಿ ಏನಂತಂದರೆ ಈ ಪೋರ್ಚುಗಲರು ಈಜಿಪ್ತಿಯನ್ನರಿಂದ ಸೋಲಲ್ಪಡ್ತಾರೆ. ಆ ಒಂದು ಪಾಪ ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ಮಗ ಕೊಲ್ಲಲ್ಪಡ್ತಾನೆ. ಅದಾದ ಬಳಿಕ ಮುಂದಿನ ವರ್ಷ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಏನು ಮಾಡ್ತಾನೆ, ಸೇಡನ್ನು ತೀರಿಸ್ಕೊಂಡು ಏನಂದರೆ ಆ ಯುದ್ಧವನ್ನು ಮತ್ತೆ ಆ ಒಂದು ಈಜಿಪ್ತಿಯನ್ನರನ್ನು ಸೋಲಿಸಿ ಇಡೀ ಅರಬ್ಬಿ ಸಮುದ್ರದ ಮೇಲೆ ತಮ್ಮ ಒಂದು ಆಧಿಪತ್ಯವನ್ನು ಸ್ಥಾಪಿಸುವಂಥ ಕೆಲಸ ಮಾಡ್ತಾನೆ. ಅದಕ್ಕಾಗಿ ಇಡೀ ಅರಬ್ಬಿ ಸಮುದ್ರದಲ್ಲಿ ಈ ಪ್ರಶ್ನಾತೀತವಾಗಿ ಏಕಸ್ವಾಮ್ಯವಾಗಿ ಒಂದು ವ್ಯಾಪಾರದ ಒಂದು ಉದ್ದೇಶಕ್ಕಾಗಿ ಜಲನೀತಿಯನ್ನು ಬಲಪಡಿಸ್ತಾನೆ. ನೌಕಾಯಾನವನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ನೌಕಾಪಡೆಯನ್ನು ಬಲಪಡಿಸ್ತಾನೆ. ಈ ಒಂದು ನೀತಿಗೆ ನಾವೇನಂತ ಕರಿತೀವಿ, ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಅಂತ ಕರಿತೀವಿ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಯಾಕೆ ಜಾರಿಗೆ ತಂದ? ಭೂಮಿಯ ಮೇಲೆ ಕೋಟೆಗಳನ್ನು ಸ್ಥಾಪಿಸುವ ಬದಲು ಸಮುದ್ರದಲ್ಲಿ ಏನಂತಂದರೆ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಈತನ ನಂತರ ಬಂದಂಥವರೇ ಯಾರು? ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತಕ್ಕಂಥ ಹೆಸರುವಾಸಿಯಾಗಿರ್ತಕ್ಕಂಥ ಯಾರವರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ಯಾಕಂತಂದರೆ ಈತ 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸ್ಕೊತಾನೆ. ನೋಡಿ, ಈಗ 1510ರಲ್ಲಿ ವಶಪಡಿಸಿಕೊಂಡಂಥ ಗೋವಾ ಮುಂದೆ 1961ರಲ್ಲಿ ಗೋವಾ ವಿಮೋಚನಾ ಅಂತೇನು ಹೇಳ್ತೀವಲ್ಲ, ಅಲ್ಲಿವರೆಗೂ ಕೂಡ ಒಂದು ಪೋರ್ಚುಗೀಸರ ಒಂದು ಆಡಳಿತ ಕೇಂದ್ರವಾಗಿ ಗೋವಾ ಇರ್ತದೆ. ಈ ರೀತಿ ಮುಂದೆ 1 ಶತಮಾನಗಳ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿರತಕ್ಕಂಥ ಪೋರ್ಚುಗೀಸರು ಡಚ್ ಮತ್ತು ಇಂಗ್ಲೀಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗುಂದಿದ್ರು ಅಂಥೇಳಿ ಹೇಳ್ಬೋದು.
ನೋಡಿ, ಇವರ ನಂತರ ಬಂದಂಥವರೇ ಡಚ್ಚರು. ಡಚ್ಚರು ಹಾಲೆಂಡ್ ದೇಶದವರು ಅಥವಾ ನೆದರ್ಲ್ಯಾಂಡ್ ದೇಶದವರು. ಇವರು ಕೂಡ ಪೂರ್ವ ದೇಶದಲ್ಲಿ ವ್ಯಾಪಾರ ಮಾಡುವಂಥ ಉದ್ದೇಶಕ್ಕಾಗಿ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಭಾರತ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮೊದಲಾದ ಪ್ರಸಿದ್ಧ ದ್ವೀಪಗಳಿಗೆ ಪ್ರವೇಶವನ್ನು ಮಾಡ್ತಾರೆ. ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರು ಮೊದಲಾದ ಕಡೆಗಳಲ್ಲಿ ತಮ್ಮ ವ್ಯಾಪಾರದ ಕೋಟೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಪೋರ್ಚುಗೀಸರ ಒಂದು ಏಕಸ್ವಾಮ್ಯವನ್ನು ಮುರಿಯುತ್ತಾರೆ. ಯಾರು? ಡಚ್ಚರು. ನೆಕ್ಸ್ಟ್ ಬರ್ತಾನೆ ರಾಜ ಮಾರ್ತಾಂಡ ವರ್ಮ. ರಾಜ ಮಾರ್ತಾಂಡ ವರ್ಮನ ಬಗ್ಗೆ ನೋಡೋದಾದರೆ ಅತ್ಯಂತ ಹೆಮ್ಮೆ ಪಡುವಂಥ ಒಬ್ಬ ಅರಸ ಯಾರು? ರಾಜ ಮಾರ್ತಾಂಡ ವರ್ಮ. 1729ರಿಂದ 1758ರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದಂಥ ರಾಜ ಮಾರ್ತಾಂಡ ವರ್ಮ ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳು ಪರಕೀಯರ ಒಂದು ಡಚ್ಚರಿಂದ ತನ್ನ ಒಂದು ಸಂಸ್ಥಾನವನ್ನು ರಕ್ಷಣೆ ಮಾಡ್ತಾನೆ. ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರ ಮಾಡ್ತಾನೆ. ಆತನ ಒಂದು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿರ್ತಕ್ಕಂಥ ಡಚ್ಚರನ್ನು ಯಶಸ್ವಿಯಾಗಿ ತಡೆಗಟ್ಟಿದಂಥ ಕೀರ್ತಿ ರಾಜ ಮಾರ್ತಾಂಡ ವರ್ಮನಿಗೆ ಸಲ್ತದೆ ಅಂತಕ್ಕಂಥದ್ದು. ಕಾಯಂಕುಳಂ, ಕೊಚ್ಚಿ, ಪುರಕ್ಕಾಡ ಮತ್ತು ಒಡ್ಡಕುಂಕುರು ಸಂಸ್ಥಾನಗಳ ಜೊತೆಗೂಡಿ ಡಚ್ ಸೇನೆ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡವರ್ಮನ ಪಡೆ ಡಚ್ ಕೂಟವನ್ನು ಸೋಲಿಸಿ ನಡುಮುಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸ್ಕೊಳ್ತದೆ. 1741ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತದೆ ಅಂತಂದರೆ ಕೊಟ್ಟಾರಕರ ಸಂಸ್ಥಾನವನ್ನು ಮುಂದೆ ಇಟ್ಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತದೆ. ಈ ಯುದ್ಧದಲ್ಲೂ ಕೂಡ ತಿರುವಾಂಕೂರಿನ ಸೈನ್ಯ ಮೇಲುಗೈಯನ್ನು ಸಾಧಿಸಿ ಡಚ್ಚರಿಗೆ ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡ್ತದೆ. ಆಗ ಮಾರ್ತಾಂಡವರ್ಮನ ಒಂದು ಆಳ್ವಿಕೆಯಲ್ಲಿ ಕೊಚ್ಚಿ ಇಡೀ ವಿಶ್ವದಲ್ಲೇ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಡ್ತದೆ. ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನವಾಗ್ತದೆ. ಅಂತಿಮವಾಗಿ 1753 ಆಗಸ್ಟ್ 15ರಂದು ನಡೆದಂಥ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗತಿ ಆಗ್ತವೆ. ಹೀಗೆ ಮಾರ್ತಾಂಡವರ್ಮನ ಆಳ್ವಿಕೆ ಭಾರತದ ಇತಿಹಾಸದಲ್ಲಿ ಪ್ರಮುಖ ಕಾಲಘಟ್ಟವಾಗಿ ಗುರುತಿಸಲ್ಪಟ್ಟಿದೆ. ಮುಂದೆ ಇವರು ಯಾರು? ಡಚ್ಚರು. ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಮತ್ತು ಡಚ್ಚರು ಆಗ್ನೇಯ ಏಷ್ಯಾದಲ್ಲಿ ವಶಪಡಿಸಿಕೊಂಡಂಥ ದ್ವೀಪಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದರಿಂದಾಗಿ ಭಾರತದಲ್ಲಿ ಡಚ್ಚರ ಒಂದು ಅಧಿಕಾರದ ಅವನತಿಗೆ ಕಾರಣ ಆಗ್ತದೆ. ಇದು ಪ್ರಶ್ನೆ ಕೇಳ್ಬೋದು, ಯಾಕೆ ಡಚ್ಚರು ಅವನತಿ ಹೊಂದಿದ್ರು ಅಂಥೇಳಿ ಇಂಪಾರ್ಟೆಂಟ್ ಆಗಿದೆ. ಮುಂದೆ ನೋಡೋಣ ಇಂಗ್ಲೀಷರ ಬಗ್ಗೆ. ನೋಡಿ, 1600 ಡಿಸೆಂಬರ್ 31ರಂದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ಕೇವಲ 15 ವರ್ಷಗಳ ಒಂದು ಪರವಾನಗಿಯನ್ನು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಪರವಾನಗಿಯನ್ನು ಕೊಡ್ತಾಳೆ. ಈ ಕಂಪನಿ 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡ್ತದೆ. ಕಂಪನಿಗೆ ಮೊಟ್ಟ ಮೊದಲು ಸೂರತ್ನಲ್ಲಿ ದಾಸ್ತಾನು ಮಳಿಗೆ ಅಥವಾ ವೇರ್ ಹೌಸ್ ಅಂತ ಏನು ಹೇಳ್ತೀವಿ ಅದನ್ನು ತೆರೀಲಿಕ್ಕೆ ಪರವಾನಗಿಯನ್ನು ಕೊಟ್ಟಂಥವ್ರು ಯಾರು ಅಂದರೆ ನಮ್ಮ ಮೊಘಲ್ ಸಾಮ್ರಾಟ ಯಾರು? ಜಹಾಂಗೀರ್. ಅವರಾದ ಬಳಿಕ 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾರೆ. ಯಾರವರು ಅಂತಂದರೆ ಸರ್ ಥಾಮಸ್ ರೋ. ಈತ ಏನು ಮಾಡ್ತಾನೆ, ಮೊಘಲ್ ಸಾಮ್ರಾಟ ಜಹಾಂಗೀರ್ ಅವರಿಂದ ಹಲವಾರು ಕಡೆ ಫ್ಯಾಕ್ಟ್ರಿಗಳನ್ನು ತೆರೀಲಿಕ್ಕೆ ಪರವಾನಗಿಯನ್ನು ಪಡ್ಕೋತಾನೆ. ಇದರಿಂದಾಗಿ ಇಂಗ್ಲೀಷರು ಆಗ್ರಾ, ಅಹಮದಾಬಾದ್, ಬ್ರೋಚ್ಗಳಲ್ಲಿ ಈ ಫ್ಯಾಕ್ಟ್ರಿಗಳನ್ನು ನಿರ್ಮಾಣ ಮಾಡ್ತಾರೆ. ಹೀಗಾಗಿ ಇಂಗ್ಲೀಷರು 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸನ್ನು ಪಡ್ಕೊತಾರೆ. ಚಂದ್ರಗಿರಿ ರಾಜನಿಂದ
ಮದ್ರಾಸನ್ನು ಪಡ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಒಂದು ಬಲಿಷ್ಠವಾದಂಥ ಕೋಟೆಯನ್ನು, ಸೇಂಟ್ ಜಾರ್ಜ್ ಫೋರ್ಟ್ ಅಂತಕ್ಕಂಥ ಬಲಿಷ್ಠ ಕೋಟೆಯನ್ನು ಕಟ್ತಾರೆ. ಮುಂದೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಏನು ಮಾಡ್ತಾನೆ, ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡುಗಳ ಬಾಡಿಗೆಗೆ ವಹಿಸ್ಕೊಡ್ತಾನೆ. ನೋಡಿ, ಈಗ ಮದ್ರಾಸ್ ಸಿಕ್ತು ಮತ್ತು ಬಾಂಬೆ ಸಿಕ್ತು. ಮುಂದೆ ಏನು ಮಾಡ್ತಾರೆ ಬ್ರಿಟಿಷರು, 1690ರಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತ್ತನುತ್ತಿ ಕಲ್ಕತ್ತಾ, ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ತಾರೆ. ನೋಡ್ರಿ, ಕಲ್ಕತ್ತಾ ಸಿಕ್ತು, ಗೋವಿಂದಪುರ ಅಂತಕ್ಕಂಥ 3 ಹಳ್ಳಿ ಖರೀದಿ ಮಾಡ್ತಾರೆ. ಕಲ್ಕತ್ತಾ, ಬಾಂಬೆ, ಮದ್ರಾಸ್ 3 ಸಿಕ್ಕು. ಈ ರೀತಿ ಇದರ ಸುತ್ತ, ಆ ಫೋರ್ಟ್ ವಿಲಿಯಂ ಕೋಟೆಯ ಸುತ್ತ ಒಂದು ನಗರ ಬೆಳೀತದೆ. ಅದೇ ಮುಂದೆ ಕಲ್ಕತ್ತಾ ನಗರವಾಗಿ ಬೆಳೀತದೆ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಳ್ತಾರೆ. ಮುಂದೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ತಮ್ಮ ಅಧೀನದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ತಮ್ಮದೇ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿಗೆ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಬ್ರಿಟಿಷರು ಏನಂತಂದರೆ ಬಗ್ಗೆ ನಾವು ನೋಡ್ತೀವಿ. ಮುಂದೆ ವಿವರವಾಗಿ ಅವರು ಯಾವ ರೀತಿ ಇತರ ಒಂದು ಯುರೋಪಿಯನ್ನರ ಜೊತೆ ಕಾದಾಡಿದರು ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅಂಥೇಳಿ ಮುಂದಿನ ಒಂದು ಇದರಲ್ಲಿ ನೋಡ್ತೇವೆ ನಾವು. ಈಗ ಮುಂದೆ ನೋಡೋಣ ಫ್ರೆಂಚರ ಬಗ್ಗೆ. ನೆಕ್ಸ್ಟ್ ಫ್ರೆಂಚರು ಫ್ರಾನ್ಸ್ ದೇಶದವರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಪ್ರಾರಂಭ ಮಾಡ್ತಾರೆ. ಇವರು 1668ರಲ್ಲಿ ಪ್ರಪ್ರಥಮ ವ್ಯಾಪಾರಿ ಕೋಟೆಯನ್ನು, ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರಿ ಕೋಟೆಯನ್ನು ಸೂರತ್ನಲ್ಲಿ ಆರಂಭ ಮಾಡ್ತಾರೆ. ನಂತರ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲ್ಸೂರ್ಗಳಲ್ಲಿ ತಮ್ಮ ವ್ಯಾಪಾರದ ಕೇಂದ್ರಗಳನ್ನು ಮಾಡಿಕೊಳ್ತಾರೆ. 1674ರಲ್ಲಿ ಫ್ರೆಂಚರು ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡ್ಕೊಳ್ತಾರೆ. ಕ್ರಮೇಣ ಈ ಒಂದು ಪ್ರದೇಶ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಾಡಾಗ್ತದೆ. ಮುಂದೆ ಇದನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಅದುವೇ ಯಾವ ಪ್ರದೇಶ? ಅದು ಪಾಂಡಿಚೇರಿ ಅಥವಾ ಪುದುಚೇರಿ. ಈ ರೀತಿ ಫ್ರೆಂಚರು ಭಾರತವನ್ನು ಬಿಟ್ಟು ಹೋಗೋವರೆಗೆ ಆ ಪಾಂಡಿಚೇರಿಯೇ ರಾಜಧಾನಿ ಆಗಿತ್ತು. 1746ರಲ್ಲಿ ಪಾಂಡಿಚೇರಿಯ ಒಬ್ಬ ಪ್ರಸಿದ್ಧ ಗವರ್ನರ್ ಜನರಲ್ ಬರ್ತಾನೆ. ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಗವರ್ನರ್ ಜನರಲ್ ಯಾರವನು? ಡೂಪ್ಲೆ. ಈ ಅಧಿಕಾರಿ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹವಣಿಸ್ತಾನೆ. ಇದು ಇಂಗ್ಲೀಷರ ಜೊತೆಗೆ ಸಂಘರ್ಷಕ್ಕೆ ಕಾರಣ ಆಗ್ತದೆ. ಮುಂದೆ ಈ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಕಾರ್ನಾಟಿಕ್ ಯುದ್ಧಗಳು ನಡೀತವೆ. ಈ ರೀತಿ ಏನಂತಂದರೆ ನಾವು ಫ್ರೆಂಚರ ಕುರಿತು ಅಭ್ಯಾಸ ಮಾಡ್ತೀವಿ. ಮುಂದೆ ಏನಂತಂದರೆ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ಅಭ್ಯಾಸ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ವಿಡಿಯೋ ಲೆಂತ್ ಆಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದರ ಮುಂದುವರೆದ ಭಾಗವನ್ನು ಭಾರತಕ್ಕೆ ಯುರೋಪಿಯನ್ನರ ಭಾಗ 2 ಅಂತ ಮಾಡಲಾಗಿದ್ದು, ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿವರೆಗೂ ಈ ಒಂದು ಅಧ್ಯಾಯ ತಮಗೆ ಅರ್ಥವಾಗಿದ್ದಲ್ಲಿ ಈ ಚಾನಲನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಳುತ್ತಾ ಚೆನ್ನಾಗಿ ಅಭ್ಯಾಸ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.